ಕ್ರಿಯಾ ಕ್ರಿಯೆಗಳನ್ನ ತೆಗೆದುಕೊಂಡಾಗಲೂ ಕೂಡ ಒಂದು ಕೆಲಸ ಮಾಡಿರ್ತೇವೆ, ಮತ್ತೊಂದು ಕೆಲಸ ಮಾಡ್ತೇವೆ. ಆ ಕೆಲಸಕ್ಕೂ ಈ ಕೆಲಸಕ್ಕೂ ಭೇದ ಇದೆ. ಆದ್ರೆ ಭಗವಂತನಲ್ಲಿರ್ತಕ್ಕಂತಹ ಒಂದು ರೂಪ, ಗುಣಗಳಾಗಲಿ ಕರ್ಮಗಳಾಗಲಿ ಯಾವುದೇ ಒಂದನ್ನು ತೆಗೆದುಕೊಂಡಾಗಲೂ ಕೂಡ, ಇಂದ್ರಿಯಗಳಾಗಲಿ ಯಾವುದೇ ಒಂದು ಅವಯವಗಳಲ್ಲಿಯೂ ಕೂಡ ಭೇದ ಇಲ್ಲ, ಗುಣಗಳಲ್ಲಿ ಭೇದ ಇಲ್ಲ, ಕ್ರಿಯೆಗಳಲ್ಲಿ ಭೇದ ಇಲ್ಲ. ಅದನ್ನು ಹೇಳಿದ್ದು ಸ್ವಗತ ಭೇದ ವಿವರ್ಜಿತಾತ್ಮ. ಸ್ವಗತ ತನ್ನಲ್ಲಿರ್ತಕ್ಕಂತಹವುಗಳಲ್ಲಿ ಭೇದದಿಂದ ಮುಕ್ತನಾದವನು ಭಗವಂತ. ತನ್ನಲ್ಲಿರ್ತಕ್ಕಂತಹ ಅವು ಇಂದ್ರಿಯಗಳಿರಲಿ, ಅವಯವಗಳಿರಲಿ, ಗುಣಗಳಿರಲಿ, ಕ್ರಿಯೆಗಳಿರಲಿ, ಅವುಗಳಲ್ಲಿ ಭೇದ ಇಲ್ಲ, ಭೇದವನ್ನ ಕಾಣುವಂತೆ ಇಲ್ಲ, ಎಲ್ಲವೂ ಕೂಡ ಭಗವಂತನಿಂದ ಅಭಿನ್ನ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದು. ಇದರ ಮೇಲೆ ಒಂದು ಆಕ್ಷೇಪವನ್ನು ಮಾಡಿಕೊಂಡು ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದದ್ದು ನೋಡ್ರಿ. ಸ್ವಗತ ಭೇದ ಇಲ್ಲ ಅಂತ ಭಗವಂತನನ್ನ ಹೇಳ್ತಾ ಇದ್ದೀರಿ, ಭಗವತ್ ಸ್ವರೂಪವನ್ನ ಹೇಳ್ತಾ ಇದ್ದೀರಿ. ಸ್ವಗತ ಭೇದ ಇಲ್ಲದೆ ಹೋದರೂ ಕೂಡ ನಾವು ಹೇಗೆ ಭೇದವನ್ನು ಹೇಳ್ತೇವೆ ಅಂತಂದ್ರೆ, ಕಾಲಾದ್ಯುಪಾಧಿನ ಸ್ಯಾತ್. ನೋಡ್ರಿ, ಕಾಲದಲ್ಲಿ ವ್ಯತ್ಯಾಸ ಇದೆಯಲ್ಲ. ಈ ಕಾಲ, ಈ ಕ್ಷಣ ಬೇರೆ, ಈ ಒಂದು ನಿಮಿಷ ಬೇರೆ, ಈ ಒಂದು ತಾಸು ಬೇರೆ, ಮುಂದಿನ ತಾಸು ಬೇರೆ. ಆ ಕಾಲದಲ್ಲಿ ವ್ಯತ್ಯಾಸ ಇದೆ, ಕಾಲದಲ್ಲಿ ಭೇದ ಇದೆ. ಇವತ್ತಿನ ದಿವಸ ಬೇರೆ, ನಾಳಿನ ದಿವಸ ಬೇರೆ. ಹೀಗೆ ಕಾಲಗಳಲ್ಲಿ, ಕ್ಷಣಗಳಲ್ಲಿಯೂ ಕೂಡ ಭೇದ ಇದೆ. ಹೀಗಾಗಿ ಕಾಲದಲ್ಲಿ ಭೇದವನ್ನು ನಾವು ಕಾಣಬಹುದು. ಅಂದ ಮೇಲೆ ಅದೇ ಕಾಲಗಳಲ್ಲಿಯೇನೆ ಭಗವಂತನ ಅವತಾರಗಳಿವೆ. ಅವತಾರಗಳಿದ್ದುದರಿಂದಾಗಿ ಕಾಲಾದಿಗಳಿಂದ, ಕಾಲಾದ್ಯುಪಾಧಿನ ಸ್ಯಾತ್, ಆ ಕಾಲಾದಿಗಳ ಉಪಾಧಿಯಿಂದ ಅದೇ ಒಂದು ನಿಮಿತ್ತವನ್ನು ತೆಗೆದುಕೊಂಡು ಭಗವಂತನಲ್ಲಿಯೂ ಕೂಡ ಭೇದವನ್ನು ಹೇಳ್ತೇವಲ್ಲ ಅಂತಂದ್ರೆ, ಆ ರೀತಿಯಾಗಿಯೂ ಭೇದ ಇಲ್ಲ ಎಂಬುದನ್ನ ಈ 12ನೇ ಶ್ಲೋಕದಿಂದ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. 12ನೇ ಶ್ಲೋಕ. ಕಾಲಾಚ್ಚ ದೇಶ ಗುಣತೋಸ್ಯ ಚ ಗುಣತೋಸ್ಯ ನ. ಕಾಲಾಚ್ಚ ದೇಶ ಗುಣತೋಸ್ಯ ನ. ಚಾದಿರಂತೋ ವೃದ್ಧಿಕ್ಷಯೌ ನತು ಪರಸ್ಯ. ವೃದ್ಧಿಕ್ಷಯೌ ನತು ಪರಸ್ಯ. ಸದಾತನಸ್ಯ ನೈತಾದೃಶ ಕ್ವಚ ಬಭೂವ. ನ ಚೈವ ಭಾವ್ಯೋ ನಾಸ್ತ್ಯುತ್ತರ ಕಿಮು ಪರಾತ್. ಪರಮಸ್ಯ ವಿಷ್ಣೋಃ ಕಾಲಾಚ್ಚ ದೇಶ ಗುಣತೋಸ್ಯ ನ ಚಾದಿರಂತೋ ವೃದ್ಧಿಕ್ಷಯೌ ನತು ಪರಸ್ಯ ಸದಾತನಸ್ಯ ನೈತಾದೃಶ ಕ್ವಚ ಬಭೂವ ನ ಚೈವ ಭಾವ್ಯೋ ನಾಸ್ತ್ಯುತ್ತರ ಕಿಮು ಪರಾತ್ ಪರಮಸ್ಯ ವಿಷ್ಣೋಃ ಎಂಬುದಾಗಿ 12ನೇ ಶ್ಲೋಕ. ಪದಚ್ಛೇದ. ಕಾಲಾತ್ ಚ ದೇಶ ಗುಣತಃ ಅಸ್ಯ ನ ಚ ಆದಿಹಿ ಅಂತಃ. ನ ಚಾದಿರಂತೋ ಅಂತಿದೆ, ಚ ಆದಿಹಿ ಅಂತಃ ಬಿಡಿಸ್ಕೊಳ್ಬೇಕು. ವೃದ್ಧಿಕ್ಷಯೌ ಒಂದೇ ಶಬ್ದ ಇದು. ನ ತು ಪರಸ್ಯ ಸದಾತನಸ್ಯ ನ ಏತಾದೃಶಃ ಕ್ವ ಚ ಬಭೂವ ನ ಚ ಏವ ಭಾವ್ಯಃ ನ ಅಸ್ತಿ ಉತ್ತರಃ. ನಾಸ್ತ್ಯುತ್ತರಃ ಅಂತಿದೆ, ನ ಅಸ್ತಿ ಉತ್ತರಃ. ಕಿಮು ಒಂದೇ ಶಬ್ದ ಅದು. ಪರಾತ್ ಪರಸ್ಯ ವಿಷ್ಣೋಃ ಅದನ್ನು ಬಿಡಿಸ್ಕೊಳ್ಳಬಹುದು ಅಥವಾ ಕೂಡಿಸ್ಕೊಳ್ಳಬಹುದು. ಪರಾತ್ ಪರಸ್ಯ ವಿಷ್ಣೋಃ ಎಂಬುದಾಗಿ ಪದವಿಭಾಗ. ಆಚಾರ್ಯ, ಇಲ್ಲಿ ಪರಾತ್ ಪರಮಸ್ಯ ಅಂತ ಇದೆ. ಪರಮಸ್ಯ, ಪರಾತ್ ಪರಮಸ್ಯ ಇದೆಯಲ್ಲ. ಸರಿ ಸರಿ ಸರಿ. ಪರಮಸ್ಯ ಅಂತ ಸರಿ ಸರಿ ಇದೆ, ಎರಡು ಇದೆ. ಪರಮಸ್ಯ ಒಂದೇ ಪರಾತ್ ಪರಮಸ್ಯ ವಿಷ್ಣೋಃ ಹಾಗಾಗಿ
ಪದವಿಭಾಗ. ಕಾಲಾದ್ಯುಪಾಧಿಯಿಂದ ಭೇದವನ್ನ ಕಾಣಬಹುದಲ್ಲ ಅಂತ ಆಕ್ಷೇಪವನ್ನ ಮಾಡಿಕೊಂಡು ಉತ್ತರವನ್ನ ಈ ಶ್ಲೋಕದಿಂದ ಕೊಡ್ತಾ ಇದ್ದದ್ದು. ಶ್ರೀಮದಾಚಾರ್ಯ ಹೇಳ್ತಾ ಇದ್ದದ್ದು ಕಾಲಾಚ್ಚ ದೇಶ ಗುಣತಃ ಅಸ್ಯ. ಒಂದು ಅರ್ಥ ಏನ್ ತಿಳಿದುಕೊಳ್ಬೇಕಂದ್ರೆ ನೋಡ್ರಿ, ಕಾಲಾತ್ ನೋಡಿ ಹಿಂದೆ ಭೇದದ ವಿಷಯ ಬಂದದ್ದು, ಭೇದ ಇಲ್ಲ ಅಂತ, ಸ್ವಗತ ಭೇದ ಇಲ್ಲ ಅಂತ ಹೇಳಿದ್ದು, ಭೇದದ ವಿಷಯ ಬಂದದ್ದು ಭೇದ ಇಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಕಾಲಾತ್ ನ ಭೇದ ಅವತಾರೇಶು, ಭಗವದ್ ಅವತಾರೇಶು ಕಾಲಾತ್ ಭೇದೋ ನ, ಕಾಲತಃ ಕಾಲದ ಮುಖಾಂತರವಾಗಿ ಕಾಲಾದ್ಯುಪಾಧಿಯಿಂದ ಭಗವಂತನಲ್ಲಿ ಈ ರಾಮಾವತಾರ ಆಗಿದ್ದು ಒಂದು ಕಾಲ, ಕೃಷ್ಣಾವತಾರ ಆಗಿದ್ದು ಒಂದು ಕಾಲ. ಅದಕ್ಕಾಗಿ ಆ ಎರಡೂ ಅವತಾರಗಳಲ್ಲಿ ಭೇದ ಇದೆ. ಅವತಾರಗಳು ಎರಡು ಮಾಡಿದ್ದು, ರಾಮಾವತಾರ ಕೃಷ್ಣಾವತಾರ ಅಂತ ಹೀಗೆ. ಆದ್ರೆ ಅವುಗಳಲ್ಲಿ ಯತ್ಕಿಂಚಿತ್ತು ಭೇದ ಇಲ್ಲ. ಕಾಲಾತ್ ಭೇದೋನ. ಮತ್ತು ದೇಶತಃ ದೇಶಗುಣತಃ, ದೇಶ ಗುಣಗಳಿಂದಲೂ ಕೂಡ, ದೇಶದಿಂದಲೂ ಕೂಡ ಗುಣಗಳಿಂದಲೂ ಕೂಡ ಭಗವಂತನಲ್ಲಿ ಭೇದವನ್ನ ಕಾಣುವಂತೆ ಇಲ್ಲ. ಭಗವಂತನಲ್ಲಿ ಭೇದ ಇಲ್ಲ. ಗೊತ್ತಾಯ್ತಲ್ಲ? ಕಾಲಾತ್ ದೇಶ ಗುಣತಃ, ಕಾಲದಿಂದ ಆಗಲಿ ದೇಶ ಗುಣತಃ ಎರಡು ಸೇರಿಸಿದ್ದು. ಅದನ್ನ ಅರ್ಥವನ್ನು ಮಾಡಿಕೊಳ್ಳುವುದು ದೇಶದಿಂದಾಗಲಿ ಗುಣಗಳಿಂದಾಗಲಿ. ಸತ್ವಾದಿ ಗುಣೇಭ್ಯ, ಗುಣಗಳಿಂದಾಗಲಿ ಭಗವಂತನಲ್ಲಿ ಭೇದ ಇಲ್ಲ. ಇದು ಒಂದು ಅರ್ಥ. ಇದೇ ಶ್ಲೋಕದಲ್ಲಿ ಇಟ್ಕೊಳ್ಳೋದಾದ್ರೆ ಕಾಲಾಚ್ಚ ದೇಶ ಗುಣತಃ ಅಸ್ಯ ನಚಾದಿರಂತಹ ಅಂತಿದೆ. ಭಗವಂತನಿಗೆ ಕಾಲದಿಂದಾಗಲಿ ದೇಶದಿಂದಾಗಲಿ ಗುಣದಿಂದಾಗಲಿ ಅವನಿಗೆ ಆದಿಯನ್ನು ಹೇಳಲಿಕ್ಕೆ ಬರೋದಿಲ್ಲ, ಅಂತವನ್ನು ಹೇಳಲಿಕ್ಕೆ ಬರೋದಿಲ್ಲ. ಈ ಕಾಲದಿಂದ ಆದಿ ಇಲ್ಲ, ಕಾಲದಿಂದ ಅಂತ ಇಲ್ಲ. ಭಗವಂತ ಈ ಕಾಲದಿಂದ ಹುಟ್ಟಿದ, ಈ ಕಾಲಕ್ಕೆ ನಾಶಗೊಳ್ತಾನೆ ಅಂತ ಹೇಳಿಕ್ ಬರೋದಿಲ್ಲ. ಅಂದ್ರೆ ಆದಿನೂ ಇಲ್ಲ, ಕಾಲತಃ ಆದಿನೂ ಇಲ್ಲ, ಅಂತನೂ ಇಲ್ಲ. ಯಾವ ಕಾಲದಿಂದ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಭಗವಂತ ಏಕಪ್ರಕಾರನಾಗಿ ಇದ್ದಾನೆ, ಯಾವ ಭೇದವೂ ಇಲ್ಲ. ಅದೇ ರೀತಿಯಾಗಿ ದೇಶ ಗುಣತಃ ಅಂತಿದೆ. ದೇಶ ಮತ್ತು ಗುಣಗಳು ಇವುಗಳಿಂದಲೂ ಕೂಡ ಭಗವಂತನಿಗೆ ಆದಿ ಅಂತ ಇಲ್ಲ. ನ ಅಂತಿದೆ. ನ ಆದಿಹಿ ನ ಅಂತಃ. ಅಂದ್ರೆ ಈ ದೇಶದಿಂದ ಭಗವಂತ ಇದ್ದಾನೆ. ಒಂದು ಯಾವುದೋ ಒಂದು ದೇಶವನ್ನು ತೆಗೆದುಕೊಂಡು, ಪ್ರದೇಶವನ್ನು ತೆಗೆದುಕೊಂಡು, ಈ ಪ್ರದೇಶದಿಂದ ಈ ಪ್ರದೇಶದವರೆಗೆ ಭಗವಂತ ಇದ್ದಾನೆ, ವ್ಯಾಪಿಸಿಕೊಂಡು ಇದ್ದಾನೆ ಅಂತ ಭಗವಂತನಿಗೆ ದೇಶತಃ ಆದಿಯನ್ನ ಅಂತವನ್ನು ಹೇಳಿಕ್ ಬರೋದಿಲ್ಲ. ಅನಂತ ದೇಶದಿಂದ ಭಗವಂತ ವ್ಯಾಪ್ತನಾಗಿ ಇದ್ದಾನೆ. ಹೀಗಾಗಿ ದೇಶತಃ ಆದಿ ಅಂತವನ್ನು ಹೇಳಿಕ್ ಬರೋದಿಲ್ಲ. ಇದೇ ರೀತಿಯಾಗಿ ಗುಣತಃ, ಗುಣಗಳಿಂದಲೂ ಕೂಡ ಭಗವಂತನಿಗೆ ಆದಿ ಅಂತವನ್ನು ಹೇಳಿಕ್ ಬರೋದಿಲ್ಲ. ಅಂದ್ರೆ ಈ ಗುಣದಿಂದ ಆರಂಭವನ್ನ ಮಾಡಿಕೊಂಡು ಇಷ್ಟು ಗುಣ ಇಲ್ಲಿಗೆ ಮುಗೀತು ಭಗವಂತನದ್ದು ಅಂತ ಗುಣಗಳಲ್ಲಿಯೂ ಕೂಡ ಭಗವಂತನ ಗುಣಗಳ ಒಂದು ಆದಿ ಅಂತ್ಯವನ್ನು ಕೂಡ ಭಗವಂತನಿಗೆ ಹೇಳಿಕ್ ಬರೋದಿಲ್ಲ. ಅದನ್ನು ಹೇಳಿದ್ದಿಲ್ಲಿ. ಆದಿಹಿ ಎಂಬುದಕ್ಕೆ ಪೂರ್ವಾವಧಿ, ಅಂತಹ ಉತ್ತರಾವಧಿ. ಯಾವುದೇ ರೀತಿಯಾದಂತಹ ಅವಧಿ ಇಲ್ಲ ಭಗವಂತನಿಗೆ. ಪೂರ್ವ ಅವಧಿನೂ ಇಲ್ಲ, ಉತ್ತರಾವಧಿ ಇದು ಕೊನೆ ಅಂತೂ ಇಲ್ಲ, ಇದು ಮೊದಲು ಅಂತೂ ಇಲ್ಲ. ಎಲ್ಲ ಗುಣಗಳಾಗಲಿ, ಭಗವಂತನ ಒಂದು ಇದ್ದಂತಹ ಕಾಲವಾಗಲಿ, ಇದ್ದಂತಹ ದೇಶವಾಗಲಿ, ಎಲ್ಲ ದೇಶದಲ್ಲಿಯೂ ಭಗವಂತ ವ್ಯಾಪಿಸಿಕೊಂಡು ಇದ್ದಾನೆ. ಎಲ್ಲ ಕಾಲದಲ್ಲಿಯೂ ಭಗವಂತ ಇದ್ದಾನೆ. ಅನಂತ ಗುಣಗಳಿಂದ ಭಗವಂತ ಪರಿಪೂರ್ಣನಾಗಿದ್ದಾನೆ. ಹೀಗಾಗಿ ಅವನಿಗೆ ಇದು ಭಗವಂತನ ಒಂದು ಸ್ವರೂಪ. ಯಾವುದೇ ರೀತಿಯಾದಂಥ ಭಗವಂತನಲ್ಲಿ ಭೇದ ಇಲ್ಲ ಎಂಬುದನ್ನು ಕೂಡ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಭಗವಂತನ ಮತ್ತೊಂದು ಸ್ವರೂಪ ಏನು ಅಂತಂದ್ರೆ ವೃದ್ಧಿಕ್ಷಯೌ ನತು ಪರಸ್ಯ ಸದಾತನಸ್ಯ. ವೃದ್ಧಿಕ್ಷಯೌನ, ವೃದ್ಧಿ ಮತ್ತು ಕ್ಷಯಗಳು. ಈ ಭಗವಂತ ನಾವು ಮನುಷ್ಯರಲ್ಲಿ ಆಗಲಿ ಅನೇಕ ಜೀವಗಳಲ್ಲಿ ಕಾಣುತ್ತೇವೆ. ಹುಟ್ಟುವಾಗ ಚಿಕ್ಕ ಒಂದು ದೇಹವನ್ನ ತೆಗೆದುಕೊಂಡು ಹುಟ್ಟಿರ್ತಾನೆ. ಹುಟ್ಟಿ ದಿನಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ವೃದ್ಧಿ ಆಗ್ತಾ ಹೋಗ್ತದೆ. ಮನುಷ್ಯನನ್ನು ತೆಗೆದುಕೊಳ್ಳಿ. ಮನುಷ್ಯ ತಾನು ಹುಟ್ಟಿದ ಅಂತಂದ್ರೆ ಮೊದಲನೇ ದಿವಸದಿಂದ ಹಿಡಿದುಕೊಂಡು ಒಂದು ತನ್ನ ಅರ್ಧ ಆಯುಷ್ಯ ವೃದ್ಧಿ ಆಗ್ತಾ ಹೋಗ್ತದೆ. ಇನ್ನು ಅರ್ಧ ಆಯುಷ್ಯ ಮತ್ತೆ ಕ್ಷಯವಾಗ್ತಾ ಹೋಗ್ತದೆ, ಮತ್ತೆ ಕ್ಷೀಣನಾಗ್ತಾ ಹೋಗ್ತಾನೆ ಮನುಷ್ಯ. ಹಾಗೆ ಭಗವಂತನಲ್ಲಿ ಯಾವುದೇ ರೀತಿಯಾದಂತಹ
ವೃದ್ಧಿ ಕ್ಷಯಗಳಿಲ್ಲ. ಕೇವಲ ದೇಹದಲ್ಲಿ ಅಂತ ಅರ್ಥ ಅಲ್ಲ, ಅದು ಗುಣಗಳಲ್ಲಾಗಲಿ, ಆನಂದದಲ್ಲಾಗಲಿ, ಜ್ಞಾನದಲ್ಲಾಗಲಿ. ಜ್ಞಾನ ಮೊದಲು ಭಾರಿ ಅಧ್ಯಯನವನ್ನ ಮಾಡಿ ಆ ಜ್ಞಾನದ ವೃದ್ಧಿಯನ್ನು ಮಾಡಿಕೊಳ್ಳೋದು, ಆಮೇಲೆ ಬಿಟ್ಬಿಟ್ರೆ ಆ ಜ್ಞಾನದ ಕ್ಷಯವಾಗ್ತಾ ಹೋಗ್ತದೆ ಅಷ್ಟೇ. ಆ ಎಲ್ಲವ ತಿಳಿದುಕೊಂಡಂತಹದ್ದು ನಾಶವಾಗ್ತಾ ಹೋಗ್ತದೆ. ಹೀಗಾಗಿ ಜ್ಞಾನದಲ್ಲಿ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ, ಜ್ಞಾನವನ್ನು ತೆಗೆದುಕೊಂಡ್ರೆ ಆ ಜ್ಞಾನದಲ್ಲಿ ನಮ್ಮಲ್ಲಿರ್ತಕ್ಕಂತಹ ಜ್ಞಾನದಲ್ಲಿ ವೃದ್ಧಿ ಕ್ಷಯಗಳಿವೆ. ಇನ್ನು ದೇಹವನ್ನು ತೆಗೆದುಕೊಳ್ತೇವೆ ಅಂದ್ರೆ ಆ ದೇಹದಲ್ಲಿಯೂ ಕೂಡ ವೃದ್ಧಿ ಆಗ್ತದೆ, ಅರ್ಧ ಆಯುಷ್ಯ, ಮತ್ತೆ ಅರ್ಧ ಆಯುಷ್ಯದಲ್ಲಿ ಕ್ಷಯವಾಗ್ತದೆ. ಇನ್ನು ಆನಂದವನ್ನು ತೆಗೆದುಕೊಳ್ತೇವೆ, ಸುಖವನ್ನು ತೆಗೆದುಕೊಳ್ತೀರಾ, ಸುಖವನ್ನು ತೆಗೆದುಕೊಂಡಾಗಲೂ ಕೂಡ ಮನುಷ್ಯನ ಒಂದು ಈ ಸಾಂಸಾರಿಕ ಸುಖನೇ ಹೀಗಿದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಅಂತ ಹೇಳಿ. ಸುಖ ಆಗಿದೆ ಅಂತಂದ್ರೆ ಮತ್ತೆ ದುಃಖ ಆಗ್ತದೆ ಅಂತ ಅರ್ಥ. ಅಂದ್ರೆ ಸುಖ ಅಭಿವೃದ್ಧಿ ಆಗ್ತಾ ಹೋಗಿದೆ ಅಂದ್ರೆ ಮುಂದೆ ದುಃಖ ಆಗೋದಿದೆ, ಅಂದ್ರೆ ಸುಖ ಕಡಿಮೆ ಆಗೋದಿದೆ ಅಂತ ಅರ್ಥ. ಸುಖ ಆಗಿದೆ ಅಂದ್ರೆ ದುಃಖ ಕಡಿಮೆ ಆಗ್ತಾ ಇದೆ ಅಂತ. ಹೀಗೆ ಒಂದು ಈ ಸಾಂಸಾರಿಕವಾದಂತಹ ಸುಖದಲ್ಲಿ, ಆನಂದದಲ್ಲಿ ವೃದ್ಧಿ ಕ್ಷಯಗಳಿವೆ. ದೇಹದಲ್ಲಿ ವೃದ್ಧಿ ಕ್ಷಯ, ಜ್ಞಾನದಲ್ಲಿ ವೃದ್ಧಿ ಕ್ಷಯ, ಆನಂದದಲ್ಲಿ ವೃದ್ಧಿ ಕ್ಷಯ. ಹೀಗೆ ಅನೇಕ ನಮ್ಮಲ್ಲಿ ಯಾವುದೇ ಅನೇಕ ವಿಚಾರವನ್ನು ತೆಗೆದುಕೊಂಡಾಗಲೂ ಕೂಡ ವೃದ್ಧಿ ಕ್ಷಯಗಳನ್ನ ಬೆಳೆಯೋದು ಮತ್ತು ಕ್ಷೀಣವಾಗೋದು, ಕಡಿಮೆ ಆಗೋದು, ಇದನ್ನು ನಾವು ಕಾಣಬಹುದು. ಆದರೆ ಭಗವಂತನ ಸ್ವರೂಪ ಹೇಗಿದೆ ಅಂದ್ರೆ, ಏನೇ ತೆಗೆದುಕೊಳ್ಳಿ, ಭಗವಂತನ ದೇಹವನ್ನು ತೆಗೆದುಕೊಳ್ತೀರಾ, ಭಗವಂತನ ದೇಹ ಇಷ್ಟು ದಿವಸ ವೃದ್ಧಿ ಆಯ್ತ್ರಿ, ಇನ್ನು ಮತ್ತೆ ಭಗವಂತನ ದೇಹವು ಕ್ಷೀಣವಾಗ್ತಾ ಹೋಗ್ತದೆ, ಕ್ಷಯವಾಗ್ತದೆ. ಬಹಳ ವರ್ಷ ಇರಬಹುದು ಭಗವಂತ, 100,000 ಕೋಟಿ ವರ್ಷ ಭಗವಂತನ ದೇಹ ವೃದ್ಧಿ ಆಗ್ತದೆ, ಮುಂದೆ ಕ್ಷಯವಾಗ್ತದೆ ಅಂತ ಹೇಳ್ತೀವಿ ಅಂದ್ರೆ ಹಾಗೂ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಭಗವಂತನ ದೇಹ ಸಚ್ಚಿದಾನಂದಾತ್ಮಕವಾಗಿ ಇರ್ತದೆ. ಯಾವುದೇ ರೀತಿಯಾದಂತಹ ವೃದ್ಧಿಯೂ ಇಲ್ಲ, ಕ್ಷಯವೂ ಇಲ್ಲ, ಅಭಿವೃದ್ಧವಾಗಿ ಇರ್ತದೆ ಭಗವಂತನ ಒಂದು ಆ ಜ್ಞಾನಾನಂದಾತ್ಮಕವಾದಂತಹ ಶರೀರ. ಹೀಗಾಗಿ ವೃದ್ಧಿ ಕ್ಷಯಗಳು ದೇಹದಲ್ಲಿ ಇಲ್ಲ. ಜ್ಞಾನವನ್ನು ತೆಗೆದುಕೊಂಡ್ರು ಅನಂತ ಜ್ಞಾನ ಭಗವಂತನ, ಸರ್ವಜ್ಞ ಭಗವಂತ. ಹೀಗಾಗಿ ಆ ಭಗವಂತನ ಜ್ಞಾನದಲ್ಲಿಯೂ ಇವತ್ತು ಬೆಳೀತು ಮತ್ತೆ ಭಗವಂತನ ಜ್ಞಾನ ಕ್ಷೀಣವಾಗ್ತದೆ ಅಂತ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಭಗವಂತನ ಜ್ಞಾನ ಇದು ಸರ್ವ ವಿಷಯಕವಾದಂತಹ ಜ್ಞಾನ. ಎಲ್ಲದರ ವಿಷಯಕವಾಗಿಯೂ ಕೂಡ ಭಗವಂತನಿಗೆ ಆ ವಿಷಯದ ಒಂದು ಅರಿವಿಕೆ, ತಿಳುವಳಿಕೆ ಭಗವಂತನಿಗಿದೆ. ಜಗತ್ತಿನೊಳಗೆ ಒಂದೊಂದು ಅಣು ಆ ಅಣು ಪದಾರ್ಥವೂ ಕೂಡ ಅನಂತ ಕಾಲದಿಂದ ಅನಂತ ಕಾಲದವರೆಗೆ ಅದು ಏನೇನಾಗ್ತದೆ, ಎಲ್ಲೆಲ್ಲಿ ಹೋಗ್ತದೆ, ಯಾರ್ಯಾರ ಕೈ ಸೇರ್ತದೆ, ಏನೇನಾಗ್ತದೆ ಎಲ್ಲವನ್ನೂ ಕೂಡ ಭಗವಂತ ಒಂದು ಅಣುವನ್ನ ತಿಳಿದುಕೊಂಡಿದ್ದಾನೆ. ಹೀಗೆ ಒಂದು ಅಣು ಅಂತಲ್ಲ, ಇಡೀ ಜಗತ್ತಿನೊಳಗೆ ಅನಂತ ಅಣು ಪದಾರ್ಥಗಳಿವೆ, ಅನಂತ ಜೀವರಾಶಿಗಳಿದ್ದಾರೆ, ಅನಂತ ಪದಾರ್ಥಗಳಿವೆ. ಎಲ್ಲ ಪದಾರ್ಥಗಳು, ಎಲ್ಲ ಜೀವರಾಶಿಗಳು, ಎಲ್ಲದರ ಬಗ್ಗೆಯೂ ಕೂಡ ಒಂದು ಜ್ಞಾನ ಭಗವಂತನಿಗಿದೆ. ಹೀಗಾಗಿ ಅದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುತ್ತದೆ. ಹೀಗಾಗಿ ಆ ಭಗವಂತನ ಜ್ಞಾನದಲ್ಲಿ ವೃದ್ಧಿ ಕ್ಷಯಗಳಿಲ್ಲ, ಭಗವಂತನ ಆನಂದದಲ್ಲಿಯೂ ಕೂಡ ವೃದ್ಧಿ ಕ್ಷಯಗಳಿಲ್ಲ. ಅದನ್ನೇ ಇಷ್ಟು ನಾವು ತಿಳಿದುಕೊಳ್ಳಬೇಕು. ಇಲ್ಲಿ ಮೂಲದಲ್ಲಿ ಇಷ್ಟೇ ಇದ್ದದ್ದು, ವೃದ್ಧಿ ಕ್ಷಯವು ನತು, ಭಗವಂತನಿಗೆ ವೃದ್ಧಿ ಕ್ಷಯಗಳಿಲ್ಲ ಅಂದ್ರೆ ಈ ಎಲ್ಲ ವಿಚಾರವನ್ನ ಇಟ್ಟುಕೊಳ್ಳಬೇಕು. ಇನ್ನು ಸದಾತನಸ್ಯ ಅಂತಿದೆ. ಸದಾತನಸ್ಯ ಎಂಬುದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಸರ್ವದಾ ಏಕಪ್ರಕಾರೇಣ ವರ್ತಮಾನಸ್ಯ. ಸದಾತನ ಅಂದ್ರೆ ಯಾವಾಗಲೂ ಒಂದೇ ರೀತಿಯಾಗಿ ಇರುವವ ಅಂತ ಅರ್ಥ ಭಗವಂತ. ಅದಕ್ಕೆ ಇಲ್ಲಿ ಟಿಪ್ಪಣಿಕಾರ ಬರೀತಾರೆ, ಹೇತುಗರ್ಭ ವಿಶೇಷಣ ದ್ವಯಂ ವೃದ್ಧಿ ಕ್ಷಯವು ಅಂತೇನು ಶಬ್ದ ಇದೆಯಲ್ಲ, ಇದು ಸದಾತನಸ್ಯ ಎಂಬುದಕ್ಕೆ ಒಂದು ಕಾರಣವನ್ನ ಹೇಳಿಕೊಟ್ಟಂತೆ. ಭಗವಂತ ಸದಾತನ, ಸರ್ವದಾ ಏಕ ಪ್ರಕಾರವಾಗಿರ್ತಾನೆ. ಯಾಕೆ ಅಂದ್ರೆ ವೃದ್ಧಿ ಕ್ಷಯಗಳಿಲ್ಲ. ವೃದ್ಧಿ ಕ್ಷಯಗಳಿಲ್ಲದೆ ಇರುವುದರಿಂದ ಭಗವಂತ ಸದಾತನ, ಸರ್ವದಾ ಏಕ ಪ್ರಕಾರೇಣ ವರ್ತಮಾನ ಅಂತ ಒಂದು ಕಾರ್ಯಕಾರಣ ಭಾವವನ್ನ ತಿಳಿಸಿಕೊಡುವುದಕ್ಕಾಗಿ ಆ ರೀತಿಯಾದಂತಹ ಶಬ್ದಗಳನ್ನ ಪ್ರಯೋಗ ಮಾಡಿದ್ದು. ವೃದ್ಧಿ ಕ್ಷಯವು ಎಂಬುದು ಸದಾತನಸ್ಯ ಎಂಬುದಕ್ಕೆ ಹೇತು. ಹೀಗಾಗಿ ಸದಾತನ ಯಾಕೆ ಭಗವಂತ ಅಂದ್ರೆ ವೃದ್ಧಿ ಕ್ಷಯಗಳಿಲ್ಲ ಭಗವಂತನಲ್ಲಿ, ಅದಕ್ಕಾಗಿ ಭಗವಂತ ಸದಾತನ. ತದು ಉಪಪಾದಕಂ ಪರಸ್ಯ ಇತಿ. ಸದಾತನ ಯಾಕ್ರೆ ಅನ್ಲಿಕ್ಕೆ ಅದಕ್ಕೆ ಉಪಪಾದಕವಾಗಿ ಮತ್ತೊಂದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಪರಸ್ಯ, ಸದಾತನ ಯಾಕೆ, ಒಂದು ವೃದ್ಧಿ ಕ್ಷಯಗಳಿಲ್ಲ ಸದಾತನ, ಅದಕ್ಕಾಗಿ ಯಾವಾಗಲೂ ಏಕಪ್ರಕಾರವಾಗಿ ಇರ್ತಾನೆ ಭಗವಂತ. ಭಗವಂತನಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ.
ಅದು ಯಾಕೆ ಅಂತ ಮತ್ತೊಂದನ್ನ ತಿಳಿಸಿಕೊಡ್ತಾರೆ. ಪರಸ್ಯ ಅಂತ ಹೇಳಿದ್ದು. ಪರಸ್ಯ ಎಂಬುದಕ್ಕೆ ಉತ್ಕೃಷ್ಟಸ್ಯ ಅಂತ ಅರ್ಥ. ಅದಕ್ಕೆ ಭಗವಂತ ಎಲ್ಲರಿಗಿಂತಲೂ ಕೂಡ ಉತ್ಕೃಷ್ಟ, ಉತ್ತಮ, ಸರ್ವೋತ್ತಮನಾಗಿದ್ದಾನೆ. ಭಗವಂತ ಸರ್ವೋತ್ತಮನಾಗಿದ್ದಕ್ಕೆ, ಸರ್ವರಿಗೂ ನಿಯಾಮಕನಾಗಿದ್ದಕ್ಕೆ, ಸರ್ವನಿಯಾಮಕತ್ವೇನ ಸರ್ವೋತ್ತಮ ಭಗವಂತ ಸರ್ವರಿಗೆ ನಿಯಾಮಕನಾಗಿ ಎಲ್ಲರಿಗಿಂತಲೂ ಕೂಡ ಸರ್ವಜ್ಞನಾಗಿ ಸರ್ವೋತ್ತಮನಾಗಿ ಭಗವಂತ ಇದ್ದುದಕ್ಕಾಗಿ ಭಗವಂತ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರ್ತಾನೆ. ಅದಕ್ಕೆ ಇದು ಒಂದು ಉಪಪಾದಕ ಅಂತ ತಿಳಿಸಿಕೊಟ್ಟದ್ದು. ವೃದ್ಧಿಕ್ಷಯೌ ನತು ಪರಸ್ಯ ಸದಾತನಸ್ಯ. ಈ ರೀತಿಯಾಗಿ ಭಗವಂತನ ಸ್ವರೂಪ ಅಂತ ತಿಳಿಸ್ತಾ, ಮತ್ತೆ ಹೇಗೆ ಭಗವಂತನ ಸ್ವರೂಪ ಅಂದ್ರೆ ನೈತಾದೃಶ ಕ್ವಚ ಬಭೂವ ನಚೈವ ಭಾವ್ಯೋ ನಾಸ್ತ್ಯುತ್ತರ ಕಿಮು ಪರಾತ್ ಪರಮಸ್ಯ ವಿಷ್ಣೋ. ನೋಡಿ, ಮತ್ತೊಂದು ಮುಖ್ಯವಾಗಿ ನೈತಾದೃಶ. ನೋಡಿ, ಇಷ್ಟು ಭಗವಂತನ ಸ್ವರೂಪ. ಈ ಶ್ಲೋಕದ ಒಂದು 2 ಪಾದವನ್ನ ಇಟ್ಕೊಂಡು ಅದು ಹಿಂದಿನ ಶ್ಲೋಕದಲ್ಲಿಯೂ ಕೂಡ ಭಗವಂತನ ಸ್ವರೂಪವನ್ನ ತಿಳಿಸಿಕೊಟ್ಟಿದ್ದಾರೆ. ಈ ತರಹದ ಭಗವಂತ ಏನು ಇಷ್ಟು ಆ ಸ್ವಭಾವನ ಸ್ವರೂಪವನ್ನ ಹೊಂದಿದಂತಹ ಈ ತರಹದ ಸ್ವರೂಪ ಇರುವಂತಹ ಭಗವಂತನಿಗೆ ನೈತಾದೃಶ ಕ್ವಚ ಬಭೂವ, ಏತಾದೃಶ ನ ಕ್ವಚ ಬಭೂವ. ಇಂತಹ ಭಗವಂತನಿಗೆ ಸಮಾನರಾದವರು ಕ್ವಚ ಬಭೂವ, ಹಿಂದೆ ಎಂದೂ ಇರಲಿಲ್ಲ. ನೋಡಿ, ಕ್ವಚ ನ ಬಭೂವ ಎಂಬುದಕ್ಕೆ ಕಸ್ಮಿಂಶ್ಚಿತ್ ಅತೀತೆ ಕಾಲೇ ನ ಬಭೂವ. ಹಿಂದಿನ ಕಾಲದಲ್ಲಿ, ಇಷ್ಟು ಹಿಂದಿನ ಕಾಲದಲ್ಲಿ, ಇಲ್ಲಿಯವರೆಗೆ ಹಿಂದಿನ ಕಾಲದಲ್ಲಿ, ಅತೀತ ಕಾಲದಲ್ಲಿ ಭಗವಂತನಿಗೆ, ಇಂತಹ ಭಗವಂತನಿಗೆ ಸಮಾನರಾದಂಥವರು ಯಾರೂ ಇರಲಿಲ್ಲ. ಅಷ್ಟೇ ಅಲ್ಲ, ನಚೈವ ಭಾವ್ಯ, ಹಿಂದೆ ಇರಲಿಲ್ಲ. ನಚೈವ ಭಾವ್ಯ, ಮುಂದೆಯೂ ಇರೋದಿಲ್ಲ. ನೋಡಿ, ಭಾವ್ಯ ಎಂಬುದಕ್ಕೆ ಉತ್ಪತ್ಸ್ಯಮಾನ ನಚೈವ, ಮುಂದೆ ಹುಟ್ಟುವಂಥವ್ರು ಯಾರಿದ್ದಾರಲ್ಲ ಅಂಥವರೊಳಗೂ ಕೂಡ ಭಗವಂತನಿಗೆ ಸಮಾನರಾದವರು ಯಾರು ಹುಟ್ಟಂಗಿಲ್ಲ. ಗೊತ್ತಾಯ್ತಲ್ಲ. ನೈತಾದೃಶ ಕ್ವಚ ಬಭೂವ ನಚೈವ ಭಾವ್ಯ, ಹಿಂದೆ ಯಾರೂ ಇರಲಿಲ್ಲ, ಮುಂದೆ ಯಾರು ಈ ತರ ಭಗವಂತನಿಗೆ ಸಮಾನರಾಗಿ ಹುಟ್ಟೋದಿಲ್ಲ. ಅಷ್ಟೇ ಅಲ್ಲ, ಹಾಗಾದ್ರೆ ಈಗಿರ್ಬೋದಲ್ರಿ ಅಂತಂದ್ರೆ ನಾಸ್ತಿ, ನ ಅಸ್ತಿ ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಭಗವಂತನಿಗೆ ಸಮಾನರಾದಂತಹ ವ್ಯಕ್ತಿ ಹಿಂದೆಯೂ ಇರಲಿಲ್ಲ, ಮುಂದೆಯೂ ಹುಟ್ಟೋದಿಲ್ಲ. ನ ಅಸ್ತಿ ಇದಾನೀಂತನೋಪಿ ನಾಸ್ತಿ ಇತ್ಯಪಿ ಯೋಜ್ಯಂ. ಈಗಲೂ ಕೂಡ ನ ಅಸ್ತಿ ಎಂಬುದು ವರ್ತಮಾನ ಪ್ರಯೋಗ. ಇದು ವರ್ತಮಾನ ಕಾಲವನ್ನ ಸೂಚನೆ ಮಾಡುವಂತಹ ಒಂದು ಕ್ರಿಯಾಪದ ಅಸ್ತಿ ಎಂಬುದು. ನ ಅಸ್ತಿ, ಈಗಲೂ ಕೂಡ ಭಗವಂತನಿಗೆ ಸಮಾನರಾದಂತಹ ವ್ಯಕ್ತಿಗಳು ಇಲ್ಲ. ಇದು ಭಗವಂತನ ಒಂದು ಸ್ವರೂಪ. ಭಗವಂತನಿಗೆ ಸಮಾನರಾದವರು ಹಿಂದೂ ಇಲ್ಲ, ಮುಂದೂ ಇಲ್ಲ, ಈಗೂ ಇಲ್ಲ ಎಂಬುದಾಗಿ ತಿಳಿಸ್ತಾ, ಇಷ್ಟು ಹೇಳಿದ ಮೇಲೆ ನೋಡಿ, ಭಗವಂತನಿಗೆ ಸಮಾನರಾದಂತಹ ವ್ಯಕ್ತಿಗಳೇ ಹಿಂದಿಲ್ಲ, ಮುಂದಿಲ್ಲ, ಈಗಿಲ್ಲ ಅಂತ ಹೇಳಬೇಕಾದ್ರೆ ಉತ್ತರ ಕಿಮು, ಉತ್ತರ ಕಿಮು, ಉತ್ತರ ಅಂದ್ರೆ ಮುಂದಿನವರು ಅಂತ ಅರ್ಥ. ಭಗವಂತನಿಗೆ ಸಮಾನರೇ ಇಲ್ಲ ಅಂದ ಮೇಲೆ ಉತ್ತರ ಅಂದ್ರೆ ಭಗವಂತನಿಗಿಂತಲೂ ಉತ್ತಮ ಅಂತ ಅರ್ಥ. ಅಧಿಕನಾದಂತಹ ವ್ಯಕ್ತಿ ಏನ್ ಹೇಳಬೇಕು? ಇಲ್ಲ ಅಂತ ಏನ್ ಹೇಳಬೇಕು? ಇವನಿಗೆ ಸಮಾನ, ಇವನಿಗೆ ಹೋಲಿಕೆಯಾಗುವಂತಹ ವ್ಯಕ್ತಿನೇ ಜಗತ್ತಿನೊಳಗೆ ಈಗಿಲ್ಲ, ಹಿಂದಿಲ್ಲ, ಮುಂದಿಲ್ಲ ಅಂತ ಹೇಳ್ಬೇಕಾದ್ರೆ ಇವನಕ್ಕಿಂತ ಹೆಚ್ಚಿಗೆ ಇದ್ದಾನ ಇಲ್ಲವೋ ಅಂತ ಹೇಳೋದೇನದು? ಅದು ನಿಶ್ಚಿತ ಅಂತ ಶ್ರೀಮದಾಚಾರ್ಯ ತಿಳಿಸ್ತಾ ಇದ್ದಾರೆ. ನಾಸ್ತ್ಯುತ್ತರ ಕಿಮು. ಕಿಮು ಎಂಬುದಕ್ಕೆ ಕೈಮುತ್ಯ ನ್ಯಾಯ ಅಂತ ಕರೆಯೋದು. ಕೈಮುತ್ಯ ನ್ಯಾಯ ಅಂದ್ರೆ ಸಮಾನರೇ ಇಲ್ಲ ಅಂದ ಮೇಲೆ ಅವನಕ್ಕಿಂತ ಉತ್ತಮರು ಇಲ್ಲ ಅಂತೇನ್ ಹೇಳೋದು? ಇಲ್ಲವೇ ಇಲ್ಲ ಅಂತ ಅರ್ಥ. ಆ ಅರ್ಥದೊಳಗೆ ಉತ್ತರ ಕಿಮು ಅಂತ ಆ ರೀತಿಯಾಗಿ ಶ್ರೀಮದಾಚಾರ್ಯ ಕೇಳ್ತಾ ಇದ್ದದ್ದು. ಯದಾ ಹೇಳಿದ ಟಿಪ್ಪಣಿಯ ಬರೀತಾರೆ ನೋಡ್ರಿ. ಯದಾ ಸಮೋ ನಾಸ್ತಿ ತದಾ ಉತ್ತಮೋ ನಾಸ್ತಿ ಇತಿ ಕಿಮು ವಕ್ತವ್ಯಂ. ಯಾವಾಗ ಭಗವಂತನಿಗೆ ಸಮಾನರೇ ಇಲ್ಲ ಅಂತ ಹೇಳುವಾಗ ಭಗವಂತನಿಗಿಂತಲೂ ಕೂಡ ಉತ್ತಮರು ಇಲ್ಲ ಅಂತ ಏನ್ ಹೇಳೋದು? ಇಲ್ಲವೇ ಇಲ್ಲ. ಇದು ಭಗವಂತನ ಒಂದು ಸ್ವರೂಪ ಅಂತ ಹೇಳಿ ಇದು ಯಾಕೆ ಅಂತನ್ಲಿಕ್ಕೆ ಕಾರಣವನ್ನು ಕೊಡ್ತಾರೆ. ಭಗವಂತನಿಗೆ ಸಮಾನರು ಹಿಂದೂ ಇಲ್ಲ, ಮುಂದೂ ಇರೋದಿಲ್ಲ, ಈಗೂ ಇಲ್ಲ ಅಂತ ಹೇಳ್ತಾ ಇದ್ದದಲ್ಲ, ಇದು ಯಾಕೆ ಅಂತಂದ್ರೆ ಮುಂದೆ ಕಾರಣ ಕೊಟ್ರು. ಪರಾತ್ ಪರಮಸ್ಯ ವಿಷ್ಣು. ಯಾಕೆ ಅಂತಂದ್ರೆ
ಪರಾತ್ ಪರಮಸ್ಯ ವಿಷ್ಣು. ಪರಾತ್ ಎಂಬುದಕ್ಕೆ ಲಕ್ಷ್ಮೀದೇವಿ, ಪರಳು ಅಂದ್ರೆ ಆ ಪರಳಾದಂತಹ ಉತ್ತಮಳಾದಂತಹ ಲಕ್ಷ್ಮೀದೇವಿ, ಅಂತಹ ಲಕ್ಷ್ಮೀದೇವಿಗಿಂತಲೂ ಕೂಡ ಭಗವಂತ ಪರಮ, ಇನ್ನೂ ಉತ್ಕೃಷ್ಟ. ಲಕ್ಷ್ಮೀದೇವಿನೇ ಎಲ್ಲರಿಗಿಂತಲೂ ಉತ್ತಮಳು ಅಂತಂದ ಮೇಲೆ ಅಂತಹ ಲಕ್ಷ್ಮೀದೇವಿಗಿಂತಲೂ ಕೂಡ ಭಗವಂತ ಇನ್ನೂ ಉತ್ತಮ, ಪರಮ ಉತ್ಕೃಷ್ಟ ಅಂತ ಹೇಳಿದ ಮೇಲೆ ಇದೇ ಒಂದು ಕಾರಣದಿಂದಾಗಿ ಭಗವಂತನಿಗೆ ಸಮಾನರೂ ಇಲ್ಲ ಅಂದ ಮೇಲೆ ಉತ್ತಮರಿಲ್ಲ ಅಂತ ಏನ್ ಹೇಳೋದು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದದ್ದು. ವಿಷ್ಣೋ ದೇಶ ಕಾಲ ಗುಣೈ ವ್ಯಾಪ್ತಸ್ಯ. ಭಗವಂತ ದೇಶ ಕಾಲ ಗುಣ ಈ ಮೂರರಿಂದಲೂ ಕೂಡ ವ್ಯಾಪ್ತನಾಗಿ ಇದ್ದಾನೆ ಭಗವಂತ. ಇಂತಹ ವ್ಯಾಪ್ತನಾದಂತಹ ಭಗವಂತ ಎಲ್ಲರಿಗಿಂತಲೂ ಲಕ್ಷ್ಮೀದೇವಿಗಿಂತಲೂ ಕೂಡ ಉತ್ತಮನಾಗಿ ಇದ್ದಾಗ, ಲಕ್ಷ್ಮೀದೇವಿನೇ ಉತ್ತಮಳು ಮೊದಲಿಗೆ ಹೇಳಿದ್ದು, ಅವಳಿಗಿಂತಲೂ ಕೂಡ ಉತ್ತಮನಾಗಿ ಭಗವಂತ ಇದ್ದಾಗ ಅವನಿಗಿಂತಲೂ ಉತ್ತಮ ಅಂತ, ಭಗವಂತನಿಗಿಂತಲೂ ಉತ್ತಮ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ, ಯಾಕೆ ಸಮಾನರೇ ಇಲ್ಲ. ಅದಕ್ಕೆ ಇಲ್ಲಿ ಒಂದು ಮತ್ತೊಂದು ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನು ಕೊಡ್ತಾರೆ. ನನು ಅಸ್ಯ ಕೈಮುತ್ಯನ್ಯಾಯಸ್ಯ ಭಂಗಃ ಲಕ್ಷ್ಮ್ಯಾಂ ಇತಿ ಚೇನ್ನ. ಈ ಕೈಮುತ್ಯನ್ಯಾಯ ಹೇಳಿದ್ರಿ, ಈ ಭಗವಂತನಿಗೆ ಸಮಾನರೇ ಇಲ್ಲ ಅಂದ ಮೇಲೆ ಉತ್ತಮರಿಲ್ಲ ಅಂತ ಹೇಳೋದು ಅಂತ ಕೇಳಿದ್ರಲ್ಲ. ಲಕ್ಷ್ಮೀದೇವಿ ಇದ್ದಾಳಲ್ರಿ, ಲಕ್ಷ್ಮೀದೇವಿ ಎಲ್ಲರಿಗಿಂತಲೂ ಉತ್ತಮ ಅಂತ ನಾವು ಕೇಳ್ತೇವೆ, ಅದಕ್ಕಾಗಿ ಲಕ್ಷ್ಮೀದೇವಿ ಭಗವಂತನಿಗಿಂತಲೂ ಕೂಡ ಉತ್ತಮ ಅಂತ ಯಾಕಾಗಬಾರದು ಅಂತ ಆಕ್ಷೇಪವನ್ನು ಮಾಡಿಕೊಂಡು, ಮಂದಾಶಂಕೆಯನ್ನು ಮಾಡಿಕೊಂಡು ಅದನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿ ಭಗವಂತನಿಗಿಂತಲೂ ಕೂಡ ಉತ್ತಮಳು ಅಂತ ಅನ್ಬೇಕಾದರೆ, ಯಾರೇ ಒಬ್ಬರನ್ನ ಇವರಿಗಿಂತಲೂ ಇವರು ಉತ್ತಮರು ಅಂತ ಅನ್ಬೇಕಾದರೆ ಏನಿರಬೇಕು ಅಂದ್ರೆ, ಏನು ಗುಣ ಇರಬೇಕು ಅಂದ್ರೆ ಆ ಲಕ್ಷಣವನ್ನು ಹೇಳ್ತಾರೆ. ಇವರಿಗಿಂತಲೂ ಇವರು ಅಧಿಕರು ಅಂತ ಅನ್ಬೇಕಾದ್ರೆ ಒಂದು ಲಕ್ಷಣ ಇರಬೇಕು. ಏನ್ ಲಕ್ಷಣ ಅಂದ್ರೆ ತದ್ಗುಣವತ್ವೇ ಸತಿ ತದ್ ಅಧಿಕ ಗುಣೋ ಹ್ಯಧಿಕಃ ಉಚ್ಯತೆ. ನೋಡು, ಒಬ್ಬರಿಗಿಂತಲೂ ಉತ್ತಮರು ಅಂತ ಅನ್ಬೇಕಾದ್ರೆ ಹೀಗೆ ಆಕ್ಷೇಪವನ್ನು ಮಾಡಿದಂತೆ ಭಗವಂತನಿಗಿಂತಲೂ ಕೂಡ ಲಕ್ಷ್ಮೀದೇವಿ ಉತ್ತಮಳು ಅಂತ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಹಾಗೆ ಆಕ್ಷೇಪವನ್ನು ಮಾಡಬೇಕಾದರೆ ಯಾವಾಗ ಉತ್ತಮಳು ಅಂತ ಹೇಳ್ಬೋದು ಅಂದ್ರೆ ತದ್ಗುಣವತ್ವೇ ಸತಿ. ಭಗವಂತನಲ್ಲಿ ಏನು ಗುಣಗಳಿವೆಯೋ ಆ ಗುಣವನ್ನೂ ಹೊಂದಿರಬೇಕಿ. ಆ ಗುಣಗಳನ್ನು ಹೊಂದಿ ಇನ್ನೂ ಹೆಚ್ಚಿನ ಗುಣಗಳನ್ನು ಕೂಡ ಹೊಂದಿದರೆ ಆಗ ಭಗವಂತನಿಗಿಂತಲೂ ಕೂಡ ಲಕ್ಷ್ಮೀದೇವಿ ಉತ್ತಮಳು ಅಂತ ಆಗ್ತಾಳೆ. ಅದೇ ರೀತಿ ಜಗತ್ತಿನೊಳಗೆ ಒಬ್ಬ ವ್ಯಕ್ತಿಗಿಂತಲೂ ಮತ್ತೊಬ್ಬ ವ್ಯಕ್ತಿ ದೊಡ್ಡವ ಅಂತಂದ್ರೆ, ಅಧಿಕ ಅಂತಂದ್ರೆ ಅವನಲ್ಲಿ ಎಲ್ಲಿ ಇರ್ತಕ್ಕಂತಹ ಗುಣಗಳು ಅವನಲ್ಲಿ ಹೆಚ್ಚಿಗೆ ಇದ್ದಾಗ, ಇವನಲ್ಲಿ ಇದ್ದು ಇಲ್ಲದೆ ಇದ್ದದ್ದು ಹೆಚ್ಚಿಗೆ ಇದ್ದಾಗ ಅವನು ಅಧಿಕ ಅಂತ ಆಗ್ತಾನೆ. ಅಥವಾ ಧನವನ್ನು ಇಟ್ಟುಕೊಳ್ಳಿ, ಒಬ್ಬ ವ್ಯಕ್ತಿ ಶ್ರೀಮಂತ ಅಂತಿದ್ದಾನೆ, ಅವನಿಗಿಂತಲೂ ಮತ್ತೊಬ್ಬ ವ್ಯಕ್ತಿ ಇವನಿಗಿಂತಲೂ ಶ್ರೀಮಂತ ಅಂತ ಅನ್ಬೇಕಾದರೆ ಇವನ ಹತ್ತಿರ, ಒಬ್ಬ ವ್ಯಕ್ತಿ ಹತ್ತಿರ ಕೋಟಿ ರೂಪಾಯಿ ಇದೆ, ಮತ್ತೊಬ್ಬ ವ್ಯಕ್ತಿ ಹತ್ತಿರ ಬರೇ ಕೋಟಿಯ ಮೇಲಿನ ಮತ್ತೊಂದು 10 ಲಕ್ಷ ಅಂತ ಇಟ್ಕೊಳ್ಳಿ. ಬರೀ 10 ಲಕ್ಷ ಇಟ್ಕೊಂಡ ಮಾತ್ರಕ್ಕೆ ಅವ ಇವನಿಗಿಂತಲೂ ಶ್ರೀಮಂತ ಅಂತ ಆಗೋದಿಲ್ಲ. ಇವನಲ್ಲಿರ್ತಕ್ಕಂತಹ ಕೋಟಿ ರೂಪಾಯಿ ಅವನಲ್ಲಿರ್ಬೇಕು, ಅದಕ್ಕಿಂತೂ ಹೆಚ್ಚಿದ್ದಾಗ ಅವನು ಇವನಿಗಿಂತಲೂ ಶ್ರೀಮಂತ ಅಂತ ಆಗ್ತಾನೆ. ಹಾಗೆ ಲಕ್ಷ್ಮೀದೇವಿ ಭಗವಂತನಿಗಿಂತಲೂ ಕೂಡ ಉತ್ತಮಳು ಅಂತಾಗಬೇಕಾದರೆ ಭಗವಂತನಲ್ಲಿ ಯಾವ ಗುಣಗಳಿವೆಯೋ ಆ ಗುಣಗಳನ್ನೂ ಹೊಂದಿರಬೇಕು. ಇನ್ನು ಹೆಚ್ಚಿನ ಗುಣಗಳನ್ನು ಹೊಂದಿದಾಗ ಲಕ್ಷ್ಮೀದೇವಿ ಭಗವಂತನಿಗಿಂತಲೂ ಕೂಡ ಉತ್ತಮಳು ಅಂತ ಆಗ್ತಾಳೆ. ಇದು ಒಂದು ಅಧಿಕರು ಎಂಬುವಂತಹ ಹೇಳಬೇಕಾದ್ರೆ ಅದು ಒಂದು ಲಕ್ಷಣ ಇದು. ಆದರೆ ಲಕ್ಷ್ಮೀದೇವಿಯಲ್ಲಿ ಹಾಗೆ ಹೇಳಿಕ್ ಬರೋದೇ ಇಲ್ಲ. ಯಾಕೆ ಅಂತಂದ್ರೆ ಲಕ್ಷ್ಮೀದೇವಿಯಲ್ಲಿ ಭಗವಂತನಲ್ಲಿ ಇರುವಂತಹ ಏನು ಗುಣಗಳಿವೆಯೋ ಆ ಗುಣಗಳನ್ನೇ ಅವಳು ಅಷ್ಟು ಹೊಂದೇ ಇಲ್ಲ. ಅನಂತ ಗುಣಗಳು ಭಗವಂತನಲ್ಲಿ ಇವೆ, ಲಕ್ಷ್ಮೀದೇವಿಯಲ್ಲಿ ಬಹಳ ಕಡಿಮೆ ಇವೆ. ಹೀಗಿರುವಾಗ ಲಕ್ಷ್ಮೀದೇವಿ ಭಗವಂತನಿಗಿಂತಲೂ ಉತ್ತಮ ಅಂತ ಹೇಳಬೇಕಾದರೆ ಮೊದಲಿಗೆ ಅವನಲ್ಲಿರ್ತಕ್ಕಂತಹ ಗುಣಗಳನ್ನ ತಾನು ಹೊಂದಿರಬೇಕು, ಇನ್ನು ಹೆಚ್ಚಿನ ಗುಣಗಳನ್ನು ಹೊಂದಿರಬೇಕು. ಮೊದಲನೆಯದ್ದೇ ಹೋಗಿಬಿಡ್ತಿಲ್ಲ. ಭಗವಂತನಲ್ಲಿರುವಂತಹ ಗುಣಗಳೇ ಲಕ್ಷ್ಮೀದೇವಿಯಲ್ಲಿ ಇಲ್ಲದೆ ಇದ್ದಾಗ ಹೆಚ್ಚಿನ ಗುಣಗಳನ್ನೇನು ಹೊಂದ್ತಾಳೆ. ಅದಕ್ಕಾಗಿ ಲಕ್ಷ್ಮೀದೇವಿ ಭಗವಂತನಿಗಿಂತಲೂ ಕೂಡ ಉತ್ತಮಳಲ್ಲ, ಭಗವಂತನೇ ಸರ್ವೋತ್ತಮ, ಭಗವಂತನಿಗೆ ಸಮಾನರೇ ಇಲ್ಲ ಅಂದ ಮೇಲೆ ಭಗವಂತನಿಗೆ
ಭಗವಂತನಿಗಿಂತಲೂ ಕೂಡ ಉತ್ತಮರು ಸರ್ವಥಾ ಇಲ್ಲ. ಅದನ್ನೇನ್ ಹೇಳಬೇಕು ಅಂತ ಈ ರೀತಿಯಾಗಿ ಶ್ರೀಮದಾಚಾರ್ಯರು ಕೈಮುತ್ಯ ನ್ಯಾಯದಿಂದ ಭಗವಂತನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಭಗವಂತ ತಾನು ಇದ್ದದ್ದು, ಭಗವಂತನ ಸ್ವರೂಪ ಈ ರೀತಿಯಾಗಿ ಇದ್ದದ್ದು ಅಂತ ಶ್ರೀಮದಾಚಾರ್ಯರು ನಾಸ್ತ್ಯುತ್ತರ ಕಿಮು ಪರಾತ್ ಪರಮಸ್ಯ ವಿಷ್ಣೋ ಎಂಬುದಾಗಿ ಆ ಭಗವಂತನ ಸ್ವರೂಪವನ್ನ ತಿಳಿಸ್ತಾ ಅದೇ ರೀತಿಯಾಗಿ ಮತ್ತೆ ಮುಂದೆ 13ನೇ ಶ್ಲೋಕದಲ್ಲಿಯೂ ಕೂಡ ಇನ್ನು 22ನೇ ಶ್ಲೋಕದವರೆಗೂ ಕೂಡ ಭಗವಂತನ ಸ್ವರೂಪವನ್ನೇ ಬೇರೆ ಬೇರೆ ಪ್ರಮಾಣಗಳಿಂದ ಕೊಟ್ಟು ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿಯೂ ಕೂಡ ಅದನ್ನೇ ಭಗವತ್ ಸ್ವರೂಪವನ್ನೇ ತಿಳಿಸ್ತಾ ಇದ್ದುದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.